ಬೆಂಗಳೂರಿನಿಂದ ಯಾವಾಗ ಬಂದೆ? ನಿನ್ನೆ ರಾತ್ರಿ ಬಂದಿನ್ರಿ ಅಪ್ಪ. ಬರಾಕ ಸ್ವಲ್ಪ ತಡ ಆಯ್ತು, ಅದಕ್ಕೆ ಬರಾಕ್ ಆಗ್ಲಿಲ್ರಿ ಅಪ್ಪ ದಣಿ. ಹೌದಾ, ಇರಲಿ. ಒಳಗಡೆ ನನ್ನ ಪಾದರಕ್ಷೆಗಳಿವೆ, ತೆಗೆದುಕೊಂಡು ಬಾ. ಆಯ್ತ್ರಿ ಅಪ್ಪ, ತೆಗೆದುಕೊಂಡು ಬರ್ತೀನಿ. ರುದ್ರ, ಇನ್ನೊಮ್ಮೆ ನನ್ನ ಪಾದರಕ್ಷೆಗಳನ್ನು ಕೈಯಲ್ಲಿ ಹಿಡಿದು ತರಬಾರದು. ನೀನು ಮಾಡುವ ಈ ಕೀಳು ಕೆಲಸ ನನ್ನ ಮನಸ್ಸು ಒಪ್ಪದು. ಯಾಕೆ ಒಪ್ಪುದಿಲ್ರಿ ಅಪ್ಪ, ಯಾಕೆ ಒಪ್ಪುದಿಲ್ರಿ? ನೀನು ಈ ಮನೆಯಲ್ಲಿ ದುಡಿಯುವ ಆಳು ಎಂದು ನಾವು ತಿಳಿದಿಲ್ಲ. ನೀನೊಬ್ಬ ಈ ಮನೆಯ ಕುಟುಂಬದ ಸದಸ್ಯನೆಂದು ಭಾವಿಸಿಕೊಂಡಿದ್ದೇವೆ. ನೀನು ಈ ಮನೆಯಲ್ಲಿ ದುಡಿಯುವ ಆಳಾದರೂ ಮನೆಯ ಮಗನಂತೆ ನಡೆದುಕೊಳ್ಳುತ್ತಿರುವೆ. 25 ವರ್ಷಗಳಿಂದ ಈ ಮನೆಯ ಮೇಲೆ ಶ್ರದ್ಧೆ ವಿಶ್ವಾಸ ಇಟ್ಟು ದುಡಿಯುತ್ತಿರುವೆ. ಅದಲ್ಲದೆ ನನ್ನ ವಯಸ್ಸಿನಲ್ಲಿ ಸರಿಸಮಾನದ ಮನುಷ್ಯ ನೀನು. ಹೀಗಿರುವಾಗ ನೀನು ಇಂಥ ಕೀಳು ಕೆಲಸ ನನ್ನ ಮನಸ್ಸು ಒಪ್ಪದು ರುದ್ರ. ಯಾಕೆ ಒಪ್ಪುದಿಲ್ರಿ ಅಪ್ಪ, ಯಾಕೆ ಒಪ್ಪುದಿಲ್ರಿ? ನಾನು ಎಷ್ಟಾದರೂ ನಿಮ್ಮ ಮನೆಯ ಆಳ ಮಗ ಅಲ್ರಿ ಅಪ್ಪ, ಆಳ ಮಗ. ಹಾಗಂತ ನೀನು ತಿಳಿದುಕೊಂಡಿದೀಯ, ನಾವು ತಿಳಿದುಕೊಳ್ಳಬೇಕಲ್ಲ. ನನ್ನ ಮನೆತನದ ಬಗ್ಗೆ ನನ್ನ ಹೃದಯದಲ್ಲಿ ಎಷ್ಟು ಅಭಿಮಾನ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲೂ ಕೂಡ ಇದೆ. ಅಂದಾಗ ನೀನೊಬ್ಬ ಆಳು ಮಗ ಅಂತ ನಾವು ತಿಳಿದಿಲ್ಲ. ಈ ಮನೆಯ ವಿಶ್ವಾಸಿಕ ಅಭಿಮಾನಿ, ಈ ಮನೆಯ ಮಾನ ಉಳಿಸುವ ಮಾನವೀಯತೆಯ ಮನುಷ್ಯ ಅಂತ ತಿಳಿದಿದ್ದೇವೆ. ನೀವು ನಮ್ಮನ್ನ ಬಹಳ ನಂಬಿರಿ ಅಪ್ಪ, ಬಹಳ ನಂಬಿರಿ. ನಂಬಬೇಕು ರುದ್ರ, ನಂಬಿದವರಿಗೆ ನಂಬಲೇಬೇಕು. ಇಷ್ಟು ಸಾಕ್ರಿ ಅಪ್ಪ. ನಮ್ಮ ಜೀವನ ಇರೋ ತನಕ ಎಲ್ಲರೂ ನಗನಗತ ಸ್ವರ್ಗದಾಗ ಕಾಲ ಕಳೆದಂಗ ನಂಬಿಕೆಯಿಂದ ಬದುಕೋದ್ರ ಸಾಕ್ರಿ ಅಪ್ಪ. ಅಪ್ಪವ್ರ ಅವರು ಹೊಂಟಾರ ನೋಡ್ರಿ ಅಪ್ಪ. ಅವರು ಬೆಂಗಳೂರಿನಿಂದ ಯಾವಾಗ ಬಂದೆ? ನಿನ್ನೆ ರಾತ್ರಿ ಬಂದಿನ್ರಿ ಅವ್ವ. ಅವ್ವಾರ ಮಾಂತೇಶಪ್ಪ ದಣಿನನ್ನು ಬೆಂಗಳೂರಿಗೆ ಬಿಟ್ಟು ಬರುವಾಗ ಬಹಳ ಹಳಂಡಿ ಮಾಡ್ಯಾನ ನೋಡ್ರಿ ಅವ ಬಸ್ನಾಗ. ಎಷ್ಟ ಆದ್ರ 6 ವರ್ಷದ ಮಗು ಅಲ್ರಿ ಅವ. ಬೆಂಗಳೂರಾಗ ನಿಮ್ಮ ತಂಗಿ ಮನಿಯೊಳಗ ಮಾಂತೇಶಪ್ಪ ನನ್ನ ಬಿಟ್ಟು ಬರ್ಬೇಕಾದ್ರ ನನ್ನ ಕಳ್ಳ ಹಿಂಡಿದಂಗ ಆಗ್ಲಿಕತ್ತಿತ್ರಿ ಅವ್ವ, ಹಿಂಡಿದಂಗ ಆಗ್ಲಿಕತ್ತಿತ್ರಿ. ಆದ್ರೂ ನಿಮ್ಮ ತಂಗಿಯರು ನನ್ನನ್ನು ಸಮಾಧಾನ ಮಾಡಿ ಕಳಿಸ್ಯಾರಿ ಅವ್ವ, ಸಮಾಧಾನ ಮಾಡಿ ಕಳಿಸ್ಯಾರ. ರುದ್ರಣ್ಣ, ಹಡೆದವರನ್ನು ಬಿಟ್ಟು ಇರಬೇಕಾದ್ರೆ ಇನ್ನೂ ಸ್ವಲ್ಪ ಅವನಿಗೆ ಬುದ್ಧಿ ಬೆಳೆಬೇಕು. ಅದು ಅಲ್ಲದೆ ಅವ ದೊಡ್ಡ ವಿದ್ಯಾವಂತ ಆಗ್ಲಿ ಅಂತ ಹೇಳಿರಿ ಅವನನ್ನು ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದಲ್ಲ. ಅವರು ಖಂಡಿತವಾಗಿ ದೊಡ್ಡ ವಿದ್ಯಾವಂತರಾಗ್ತಾರೆ ಅವ್ವ, ಖಂಡಿತವಾಗಿ ದೊಡ್ಡ ವಿದ್ಯಾವಂತರಾಗ್ತಾರೆ. ನಮ್ಮ ದೊಡ್ಡ ದಣ್ಯರಂಗ ನಮ್ಮ ಸಣ್ಣ ದಣಿರು ಸುತ್ತ 40 ಹಳ್ಳಿ ಒಳಗ ಹೆಸರು ಗಳಿಸ್ತಾರೆ. ಅವರ ನಿಮಗೆ ಇದ್ದು ಒಬ್ಬ ಮಗ, ಹೆಣ್ಣಂದ್ರು ಅವನ, ಗಂಡಂದ್ರು ಅವನ, ಮುಂದೆ ಈ ಮನೆಗೆ ಯಜಮಾನಾಗವನು ಅವನೇ ರೀ ಅವ್ವ. ಹೃದಯ, ನೀ ಹೇಳುವ ಮಾತು ನಿಜವಿದೆ. ನಮಗೇನು 10 ಮಕ್ಕಳಿಲ್ಲ, ಇರುವವನು ಒಬ್ಬನೇ. ಅದು ಅಲ್ಲದೆ ಮಹಾಂತೇಶನನ್ನ ಪಡೆಯಬೇಕಾದ್ರೆ ನಾನು ನಿಜವಾಗ್ಲೂ ಪುಣ್ಯನೇ ಮಾಡಿರಬೇಕು. ನನ್ನ ಮಗನನ್ನು ಹೇರಬೇಕಾದ್ರೆ 10 ಅಮಾವಾಸ್ಯೆ 9 ಊಟ ಮಾಡಿ ಹರಕೆ ಹೊತ್ತು ಹಡ್ದಿದ್ದೇನಪ್ಪ ಅವನನ್ನ. ಮಾದೇವಿ, ನೀನು ಮಗನನ್ನು ಹಡೆಯಬೇಕಾದರೆ ನೀನೊಬ್ಬಳೇ ಹರಿಕೆ ಹೊತ್ತಿಲ್ಲ. ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ಕೂಡ ಹರಿಕೆ ಹೊತ್ತಿದ್ದ. ಹೌದಾ? ಹೌದು ಮಾದೇವಿ,
ನಿನ್ನ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿದ್ದರೆ ಊರಲ್ಲಿರುವ ಶ್ರೀ ಶಾವರ್ ಸಿದ್ದೇಶ್ವರರನ್ನು ತುಪ್ಪದ ಅಭಿಷೇಕ ಮಾಡಿಸ್ತೇನೆಂದು ಹರಕೆ ಹೊತ್ತಿದ್ದ. ರುದ್ರಣ್ಣ, ನಿನ್ನ ಏನಂತ ಹೊಗಳಬೇಕಪ್ಪ? ವಯಸ್ಸಿನಲ್ಲಿ ನಮಗಿನ ನೀನು ಚಿಕ್ಕವನಾದ್ರೂ ಇನ್ನೊಬ್ಬರ ಒಳ್ಳೆಯದನ್ನೇ ಬಯಸ್ತಾ ಇದ್ದೀಯ. ನಿನಗೆ ಮಕ್ಕಳು ಆಗದೆ ಇದ್ರು ಇನ್ನೊಬ್ಬರಿಗೆ ಮಕ್ಕಳೇ ಆಗ್ಲಿ ಅಂತ ಬೇಡ್ಕೋತಾ ಇದ್ದೀಯ. ಈ ನಿನ್ನ ದೊಡ್ಡ ಬುದ್ಧಿಗೆ ಮೆಚ್ಚಿಕೊಂಡಿದ್ದೇನೆ. ನಾನು ಕೂಡ ಆದಷ್ಟು ಬೇಗ ನಿನಗೂ ಒಂದು ಮಗು ಹುಟ್ಲಿ ಅಂತ ಆ ದೇವರಲ್ಲಿ ಹರಕೆ ಹೊರ್ತೀನಪ್ಪ. ಅಪ್ಪವ್ರ ಮಾತನಾಗ ವಿಷಯ ಹೇಳದ ಮರ್ತು ಬಿಟ್ಟಿ ನೋಡ್ರಿ. ಈಗ ನನ್ನ ಹೆಂಡತಿರಿ, ನಿನ್ನ ಹೆಂಡತಿ ನನ್ನ ಹೆಂಡತಿ ಗರ್ಭವತಿ ರೀ ಅಪ್ಪ. ಹಡ್ಯಾಕಂತ ತವ್ರ ಮನೆಗೆ ಹೋಗ್ಯಾಡ್ರಿ ಅಪ್ಪ. ನಾನು ಕೂಡ ನನ್ನ ಹೆಂಡತಿ ಮನೆಗೆ ಹೋಗಿ ಬರ್ತೀನಿ ದಡಿ. ಹೋಗಲಾರ್ದೆ ಏನು ಮಾಡ್ತೀಯ? ಹೇ ರುದ್ರ, ಈ ವಿಷಯ ಮೊದಲು ತಿಳಿಸಬಾರ್ದ? ನಾನು ನನ್ನ ಹೆಂಡತಿ ನಿನ್ನ ಮನೆಗೆ ಬಂದು ಸೀಮಂತ ಕಾರ್ಯ ಮಾಡುತ್ತಿದ್ದೆವು. ಈ ವಿಷಯ ಮೊದಲೇ ತಿಳಿಸಬಾರದೆ? ತಿಳಿಸ್ಬೇಕಂದ್ರಿ ಅಪ್ಪ. ಯಾಕೋ ನಾಚಿಕೆ ಬತ್ರಿಪ್ಪ, ತಿಳಿಸಿಲ್ಲ. ಎಷ್ಟು ಹುಚ್ಚನೋ ನೀನು. ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವುದು ಮುಚ್ಚಿಡಬಾರದು. ಮುಚ್ಚಿಟ್ಟುಕೊಳ್ಳುವಂತ ವಿಷಯಕ್ಕೆ ಯಾವತ್ತೂ ನಾಚಿಕೊಳ್ಳಬಾರದು. ಇರಲಿ, ನಿನ್ನ ಹೆಂಡತಿ ಹೆರಿಗೆ ಆದ ಮೇಲೆ ನೀನು, ನಿನ್ನ ಹೆಂಡತಿ, ನಿನ್ನ ಮಗ ನೇರವಾಗಿ ನಮ್ಮ ಮನೆಗೆ ಬಂದು ಬಿಡಿ. ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಹಾರವನ್ನು ಹಾಕಿ ಕಳಿಸಿಕೊಡುವೆ. ಯಾಕ್ರಿ? ಮಗ ಹುಟ್ಟಿದ್ರೆ ಮಾತ್ರ ಚಿನ್ನದ ಸರ ಹಾಕ್ಬೇಕು, ಹೆಣ್ಣು ಹುಟ್ಟಿದ್ರೆ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದೀರೇನು? ರುದ್ರ, ನಿನಗೆ ಹೆಣ್ಣು ಮಗಳು ಹುಟ್ಟಿದ್ರು ಮನೆಗೆ ಕರ್ಕೊಂಡ್ ಬಾ. ಅವಳಿಗೆ ನಾನು ಚಿನ್ನದ ಪದಕ ಹಾಕಿ ಕಳಿಸ್ತೇನಂತೆ. ಅವರ ಮೊದಲ ನನ್ನ ಹೆಂಡತಿ ತಣ್ಣಗಾಗ ಹಡಿಲ್ರಿ. ಆಮ್ಯಾಗ ಯಾರ್ಯಾರು ಏನೇನು ಹಾಕಾಕತ್ರಿ ಅವ. ನಾ ಇನ್ನ ನನ್ನ ಹೆಂಡತಿ ಮನೆಗೆ ಹೋಗಿ ಬರಲ್ರಿ ಅಪ್ಪ. ನನ್ನ ಹೆಂಡತಿ ಮನೆಗೆ ಹೋಗುವಾಗ ನಿಮ್ದು ಆಶೀರ್ವಾದ ತಗೋಬೇಕಂದ್ರ ಆಸೆ ರೀಪ್ಪ, ನಿಂತ್ಕೊಡ್ರಿ. ಬಂಗಾರದಂತ ಮನುಷ್ಯನು. ಅವನು ಬಂಗಾರದಂತ ಮನುಷ್ಯ, ನೀವು ಚಿನ್ನದಂತ ಮನುಷ್ಯರು ಅಲ್ವೇ? ಮತ್ತೆ ನೀನು? ಅದು ನಿಮಗೆ ಗೊತ್ತಿರ್ಬೇಕಲ್ಲ. ನೀನು ಅಂತಿಂತ ಹೆಣ್ಣಲ್ಲ, ಸೌಭಾಗ್ಯ ಲಕ್ಷ್ಮಿ. ನಾನು ಸೌಭಾಗ್ಯ ಲಕ್ಷ್ಮಿ ಆದ್ರೆ ನೀವು ತುಂಬಾ ರಸಿಕರು. ಚಂದ್ರಿಕೆ ಬಾಲನ ಸನಿಹಕ್ಕೆ ಓ ಪೂರ್ಣ ಚಂದ್ರಿಕೆ ಬಾಲನ ಸನಿಹಕ್ಕೆ
ಮನದಲ್ಲಿ ತುಂಬಿದೆ ಪ್ರೀತಿಯ ಸಾಗರ ನೀ ಜೊತೆ ಸೇರಲು ಎಂತ ಸುಂದರ ಆಹಾ, ಓಹೋ, ಹೀಗೆ, ಆಹಾ, ಮನದಲ್ಲಿ ತುಂಬಿದೆ ಪ್ರೀತಿಯ ಸಾಗರ ನೀ ಜೊತೆ ಸೇರಲು ಎಂತ ಸುಂದರ ಸ್ವಾಗತ ಬಯಸಿದೆ ಹೃದಯ ಮೋದಿರ ಸ್ವಾಗತ ಬಯಸಿದೆ ಹೃದಯ ಮೋದಿರ ಈ ನಮ್ಮ ಸಂಗಮ ಅವಿರತ ಮಧುರ ಓ ಪೂರ್ಣ ಚಂದ್ರಿಕೆ ಭಾವನ ಸನಿಹಕ್ಕೆ ಈಗ ಶ್ಯಾಮನ ಮುರಳಿಗೋದನ ಪ್ರೀತಿ ಎಂದ ಕವನ ನುಡಿಸಿಕೊಳ್ಳಲು ನಾ ಬರುವೆ ಹಿಡಿದು ಶ್ರುತಿಯನ್ನ ಹರಿಸುವನು ಸೇರಿದನು ಪ್ರೀತಿ ಕಡಲನ್ನ ಅವಳ ಗೊತ್ತನು ಕಡಲ ಅಳಿಯನು ನಿನಗೆ ಕರೆಯುವೆ ನಾನು ಸೇರಿ ನಿನ್ನನು ಅಲ್ಲಿ ಮನೆಯ ಕಟ್ಟಿವೆನು ಮುಗಿಲು ಮೆಚ್ಚುವೆ ತಂದಿರಿಸಿ ದೀಪ ಹಚ್ಚುವೆನು ಮರಗಿದೆ ನಿನ್ನ ಮದುವೆಗೆ ಹೂ ಹಾಸುವೆ ನಿನ್ನ ಹಾದಿಗೆ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ ಜುಜು ಜು 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 ಅನುರಾಗದ ಬಹುಧರ್ಮದ ನಮ್ಮ ಅನುಬಂಧವು ಜೀನಾಗಿ ಜೀನಾಗಿ ಹೂವಾಗಿ ತನ ಹೂವಾಗಿ ಜೀವನದಿ ಸಾಗರದಿ ತೇಲಿದೆ ಅಳಿ ಅಳಿಯಾಗಿ ಜೀವನದಿ ಸಾಗರದಿ ತೇಲಿದೆ ಅಳಿ ಅಳಿಯಾಗಿ ಓ ಪೂರ್ಣ